ಹೆಚ್ಚಾಗಿ ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ನೀವು ಶಾಲೆಯಲ್ಲಿ ಮೊದಲನೇವರಾಗಿರಬೇಕು, ಎಲ್ಲ ಸ್ಪರ್ಧೆಗಳಲ್ಲಿ ಜಯವನ್ನು ಹೊಂದಬೇಕು, ಸೋಲನ್ನು ಅನುಭವಿಸಲೇಬಾರದು ಎಂದು ಹೇಳ್ತೇವೆ. ಇದು ಬಹಳ ತಪ್ಪಾದ ವಿಷಯ. ಈ ರೀತಿಯಾಗಿ ಬೆಳೆದ ಮಕ್ಕಳು ಸೋಲನ್ನು ಅನುಭವಿಸಿದ ಕೂಡಲೇ ಅವರ ಮನಸ್ಸು ಒಡೆದು ಹೋಗುತ್ತದೆ. ಅವರು ದುಃಖಕ್ಕೊಳಗಾಗ್ತಾರೆ ಮತ್ತು ಕೆಲವೊಮ್ಮೆ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಇರ್ತದೆ. ಸೋಲಿಲ್ಲದ ಜೀವನವೇ ಇರುವುದಿಲ್ಲ ಎಂದು ಹೇಳಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು. ಯಾವುದೋ ಒಂದು ವಿಷಯದಲ್ಲಿ ಸೋಲನ್ನು ಅನುಭವಿಸುವುದು ತಪ್ಪೇನಿಲ್ಲ ಎಂದು ಹೇಳಬೇಕು. ವಾಸ್ತವವಾಗಿ ಸೋಲು ಎಂದರೇನು? ಸೋಲು ಎಂದರೆ ನೀವು ಸಂಪೂರ್ಣವಾಗಿ ಸೋತವರು ಎಂದರ್ಥವಲ್ಲ. ನೀವು ಆ ಒಂದು ವಿಷಯದಲ್ಲಿ ಜಯವನ್ನು ಅನುಭವಿಸಲಿಲ್ಲ ಎಂದು ಅರ್ಥೈಸ್ತದೆ. ಸೋಲೆನ್ನುವುದು ನೀವು ಜೀವನದಲ್ಲಿ ಯಾವುದೇ ಸಾಧನೆ ಮಾಡಲಿಲ್ಲ ಎನ್ನುವುದಿಲ್ಲ. ವೈಫಲ್ಯ ಎದುರಾದಾಗ ನೀವು ಯಾವುದೇ ಕಾರಣಕ್ಕೂ ನಾಚಿಕೆಗೊಳಗಾಗಬೇಡಿ. ಯಾಕೆಂದರೆ ನೀವು ಯಾವುದೇ ತಪ್ಪಾದ ಕಾರ್ಯವನ್ನು ಮಾಡಿರುವುದಿಲ್ಲ. ನೀವು ಅದರಿಂದ ಹೊರಬಂದು ಇನ್ನೂ ಉತ್ತಮವಾಗಿ ಮುಂದಿನ ದಿನದಲ್ಲಿ ಮಾಡಬಹುದೆಂಬ ಆತ್ಮವಿಶ್ವಾಸ ನಿಮ್ಮಲ್ಲಿರಲಿ. ಸೋಲು ಜೀವನದ ಅಂತ್ಯ ಎಂದು ಭಾವಿಸದೆ ಅದನ್ನು ನಿಮ್ಮ ಯಶಸ್ಸಿಗೆ ಮೆಟ್ಟಲು ಎಂದು ತೆಗೆದುಕೊಳ್ಳಬೇಕು. ಸೋಲನ್ನು ಸವಾಲಾಗಿ ಪರಿಗಣಿಸಿ ಯಶಸ್ಸು ಸಿಗುವವರೆಗೂ ಪ್ರಯತ್ನ ಮಾಡ್ತಲೇ ಇರಬೇಕು. ಸೋಲೆನ್ನುವುದು ಎಲ್ಲರ ಜೀವಿತದಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತದೆ. ಸೋಲು ಎನ್ನುವುದು ಆ ಕ್ಷಣದಲ್ಲಿ ಜಯಕ್ಕೆ ಬಂದಂತಹ ತಡೆ ಅಷ್ಟೆ. ಸೋಲನ್ನು ಎದುರಿಸಿದಾಗ ದೇವರು ನಮ್ಮ ಕೈ ಬಿಟ್ಟಿದ್ದಾರೆ ಎಂದು ನೆನೆಸಬಾರದು. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ದೇವರಲ್ಲಿ ಭರವಸೆವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು ಎಂದು ಬೈಬಲ್ ಹೇಳುತ್ತದೆ. ಆದುದರಿಂದ ನಾವು ಎಲ್ಲ ವಿಷಯದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಚಿತ್ತದ ಮೇರೆಗೆ ಧೈರ್ಯವಾಗಿ ಮುಂದೆ ನಡೆಯುವವರಾಗಿ ಇರೋಣ.